ಸಂದೇಶವನ್ನ ನಾವು ಮುಂದುವರಿಸುವಂತವರಾಗಿರೋಣ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 8ನೇ ವಚನ 6ನೇ ಸಂಗತಿ. 8ನೇ ವಚನ ಆದ್ರೆ 6ನೇ ಸಂಗತಿ ಅಂದ್ರೆ ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಅಲ್ಲಿಂದ 1, 2, 4, 5, 6ನೇದು. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಮತ್ತೊಮ್ಮೆ ಓದ್ತೇನೆ. ನಿರ್ಮಲ ಚಿತ್ತರು ಧನ್ಯರು, ಅವರು ಕರುಣೆ ಹೊಂದುವ ಅವರು ದೇವರನ್ನ ನೋಡುವರು. ನಮ್ಮ ಪ್ರಿಯ ಸಹೋದರರು ಪ್ರಾರ್ಥನೆಯಲ್ಲಿ ಅವರು ನೆನಪು ಮಾಡ್ತಾ ಬಂದ್ರು, ದೇವರ ವಾಕ್ಯ ಅದು ಹದವಾದ ಇಬ್ಬಾಯಿ ಕತ್ತಿ ಎಂಬುದಾಗಿ. ಕೀರ್ತನೆಗಾರನು ಬರಿತಾನೆ, ಅದು ಜೇನು ತುಪ್ಪಕ್ಕಿಂತಲೂ ಸಿಹಿ ಎಂಬುದಾಗಿ. ಅದೇ ವಾಕ್ಯಗಳು ಇಬ್ಬಾಯಿ ಕತ್ತಿ ಎಂಬುದಾಗಿ ನಮಗೆ ಎಚ್ಚರಿಕೆಯನ್ನ ಕೊಡುವಂತದ್ದಾಗಿದೆ. ಯೇಸುಸ್ವಾಮಿ ಪರ್ವತ ಪ್ರಸಂಗದಲ್ಲಿ ಆತನ ಒಂದೊಂದು ಮಾತುಗಳು ಅದು ಇಬ್ಬಾಯಿ ಕತ್ತಿಯೇ. ಯಾಕಂದರೆ ಆ ಗುಣವುಳ್ಳಂಥವನು ಹೇಳುವಂತ ಮಾತುಗಳು ಇತರರು ಸಹ ಅನುಸರಿಸಬೇಕೆಂಬುದಾಗಿ ಆತನ ಬೋಧನೆ. ಆತನಲ್ಲಿರುವಂತ ಎಲ್ಲಾ ಗುಣಗಳನ್ನ ಆತನು ಒಂದೊಂದಾಗಿ ಆತನು ಹೇಳುವಾಗ ಅಂತಹ ಗುಣಗಳನ್ನ ನಾವುಗಳು ಸಹ ಹೊಂದಬೇಕೆಂಬುದಾಗಿ ಬಯಸುವಂತವನು ಆತನಾಗಿದ್ದಾನೆ. ಬ್ಲೆಸ್ಡ್ ಆರ್ ದ ಪ್ಯೂರ್ ಇನ್ ಹಾರ್ಟ್, ಫಾರ್ ದೇ ಸಿ ಗಾಡ್. ನಿರ್ಮಲ ಎಂಬುದಾಗಿ ಹೇಳುವಾಗ ಅದು ಸ್ವಚ್ಛ, ಶುದ್ಧವಾದದ್ದು, ಪವಿತ್ರವಾದದ್ದು, ನಿಷ್ಕಳಂಕವಾದದ್ದು, ಅಕಲುಷಿತವಾದಂತಹದ್ದು ಅದರ ಅರ್ಥ. ನಿರ್ಮಲ ಚಿತ್ತ ಎಂಬುದಾಗಿ ಹೇಳುವಾಗ ಅಥವಾ ಮನಸ್ಸು ಅಥವಾ ಅಂತಃಕರಣ, ಶುದ್ಧವಾದಂಥ ಮನಸ್ಸು, ಸ್ವಚ್ಛವಾದಂಥ ಮನಸ್ಸು, ನಿಷ್ಕಪಟವಾದಂಥ ಮನಸ್ಸು ಇರುವಂಥವರು ಅವರು ಧನ್ಯರು, ಅವರು ಆಶೀರ್ವಾದ ಹೊಂದುವರು. ಅಷ್ಟು ಮಾತ್ರವಲ್ಲ, ಅವರು ದೇವರನ್ನ ನೋಡುವರು ಎಂಬುದಾಗಿ ಯೇಸುಸ್ವಾಮಿ ಅಲ್ಲಿ ಹೇಳುವಂಥದ್ದನ್ನ ನಾವು ಕಾಣ್ತೇವೆ. ಹಾಗಾದ್ರೆ ನಿರ್ಮಲ ಚಿತ್ತರು ಎಂಬುದಾಗಿ ಹೇಳುವಾಗ ಪ್ಯೂರ್ ಇನ್ ಹಾರ್ಟ್. ಇದಕ್ಕಾಗಿ ಕೀರ್ತನೆಗಾರನು ಹೀಗೆ ಬರೀತಾನೆ, 24ನೇ ಅಧ್ಯಾಯ 4ನೇ ವಚನ. ಹಳೆಯ ಒಡಂಬಡಿಕೆಯ ಕೆಲವು ಸಂಗತಿಗಳನ್ನ ನಾವು ಧ್ಯಾನ ಮಾಡುತ್ತಾ ಹೊಸ ಒಡಂಬಡಿಕೆಗೆ ಅಥವಾ ಯೇಸುಸ್ವಾಮಿಯ ಮಾತುಗಳಿಗೆ ಆಮೇಲೆ ನಾವು ಹೋಗುವಂತವರಾಗಿರೋಣ. ಹಳೆ ಒಡಂಬಡಿಕೆಯಲ್ಲಿ ದ ಪ್ಯೂರ್ ಹಾರ್ಟ್, ನಿರ್ಮಲ ಚಿತ್ತರು ಯಾರು ಎಂಬುದಾಗಿ ಅಲ್ಲಿ ನಾವು ನೋಡುವಾಗ 4ನೇ ವಚನ 24:4, ಯೆಹೋವನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? 2 ಪ್ರಶ್ನೆಗಳು ಕೀರ್ತನೆಗಾರನು ಹಾಕ್ತಾ ಇದ್ದಾನೆ. ಯೆಹೋವನ ಪರ್ವತವನ್ನು ಹತ್ತತಕ್ಕವನು ಯಾರು? ಪರ್ವತ ಎಂಬುದಾಗಿ ಹೇಳುವಾಗ ಅದು ಉನ್ನತವಾದಂಥ ಸ್ಥಾನ, ದೇವರ ಸನ್ನಿಧಾನ ಎಂಬುದಾಗಿ ನಾವು ನೆನಪು ಮಾಡ್ತೇವೆ. ದೇವರ ಸನ್ನಿಧಾನಕ್ಕೆ ಹೋಗಬೇಕಾದ್ರೆ ಅಥವಾ ಆತನ ಸಾನ್ನಿಧ್ಯವನ್ನ ಪಡಿಬೇಕಾದ್ರೆ ಅವನು ಎಂಥವನಾಗಿರ್ಬೇಕು ಅನ್ನುವಂಥದ್ದನ್ನ ಕೀರ್ತನೆಗಾರನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಯೆಹೋವನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ಆತನು ಶುದ್ಧನು, ನಿಷ್ಕಳಂಕನು, ಆತನು ನಮ್ಮನ್ನ ಅದೇ ಪ್ರಕಾರವಾಗಿ ನೋಡ್ಲಿಕ್ಕೆ ಬಯಸುವಂತವನು. ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು ಎಂಬುದಾಗಿ ಆತನು ಬರೆಯುವಾಗ ಆ ಪ್ರಶ್ನೆಗಳಿಗೆ ಉತ್ತರ ಕೆಳಗಡೆ ಉಂಟು. ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ ಅವನೇ ಅಂಥವನೇ ಆತನ ಸಾನ್ನಿಧ್ಯಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಶುದ್ಧ ಹೃದಯ ಉಳ್ಳಂಥವರು ಹಾಗೆ ಕರ್ತನ ಸಾನ್ನಿಧ್ಯವನ್ನ ಪಡೆಯಲು ಸಾಧ್ಯ. ಮತ್ತೊಂದು ಸಾರಿ ನಾವು ಹದವಾದಂತ ಇಬ್ಬಾಯಿ ಕತ್ತಿ ಎನ್ನುವಂತಹದ್ದನ್ನ ನಾವು ನೆನಪು ಮಾಡುತ್ತಾ ಹೋಗೋಣ. ಇದಕ್ಕೆ ಕೀರ್ತನೆಗಾರನು ಮತ್ತೊಂದು
ಸಂಗತಿಯನ್ನ ಆತನು ತಿಳಿಸ್ತಾನೆ. ಎಂತವನು ಎಂಬುದಾಗಿ ಹೇಳುವಾಗ 105ನೇ ಕೀರ್ತನೆ 15ನೇ ಅಧ್ಯಾಯಕ್ಕೆ ನಾವು ಬರೋಣ. ಕೀರ್ತನೆಗಳು 15ನೇ ಅಧ್ಯಾಯ 1ರಿಂದ 5 ವಚನಗಳಲ್ಲಿ 11 ಸಂಗತಿಗಳು ಅಲ್ಲಿ ಬರೆಯಲ್ಪಟ್ಟಿವೆ. ನೋಡ್ರಿ, ಯೇಸು ಸ್ವಾಮಿ ಹೇಳುವಂತಹದ್ದು ನಿರ್ಮಲ ಚಿತ್ತರು ಧನ್ಯರು. ಈ ಯೋಗ್ಯನು ಎಂಬುದಾಗಿ ಅಲ್ಲಿ ಬರೆಯುವಾಗ ಆತನು ಶ್ರೇಷ್ಠನಾದಂಥವನು ಅಥವಾ ಸಮರ್ಥನಾದಂಥವನು. ಯಾವುದರಲ್ಲಿ ಸಮರ್ಥನಾಗಬೇಕು, ಯಾವುದರಲ್ಲಿ ಶ್ರೇಷ್ಠನಾಗಬೇಕು ಎಂಬುದಾಗಿ ಕೀರ್ತನೆಗಾರನು ಮತ್ತೊಮ್ಮೆ ಆತನು ಬರಿತಾನೆ. ಯೆಹೋವನೇ, ನಿನ್ನ ಗುಡಾರದಲ್ಲಿ ಇಳುಕೊಂಡಿರುವುದಕ್ಕೆ ಯೋಗ್ಯನು ಯಾರು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂತವನಾಗಿರಬೇಕು? ಮತ್ತೊಮ್ಮೆ 2 ಪ್ರಶ್ನೆಗಳನ್ನ ಅಲ್ಲಿ ಹಾಕುವಂತವನಾಗಿದ್ದಾನೆ. ಈಗ 11 ಸಂಗತಿಗಳನ್ನು ವಿವರಿಸಲಿಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಆದ್ರೆ ಕೆಲವು ಸಂಗತಿಗಳನ್ನ ನಾವು ನೋಡ್ತಾ ಹೋಗೋಣ. 2ರಿಂದ 5 ವಚನಗಳಲ್ಲಿ ಬರುವಂತ 11 ಸಂಗತಿಗಳು. 1ನೇದು, ಅವನು ಸಜ್ಜನನು ಎಂಬುದಾಗಿ ಹೇಳುವಾಗ ಸಂಭಾವಿತನು ಅಥವಾ ಕುಲೀನ ವ್ಯಕ್ತಿ, ಶುದ್ಧನಾದಂತ ಒಬ್ಬ ವ್ಯಕ್ತಿ, ಒಳ್ಳೆಯ ಮನಸ್ಸುಳ್ಳಂತವನು, ಸಭ್ಯನಾಗಿರುವಂತವನು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ನಾನು ಈಗಾಗಲೇ ಹೇಳಿದೆ, 11 ಸಂಗತಿಗಳನ್ನ ವರ್ಣನೆ ಮಾಡಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಅನೇಕರಲ್ಲಿ ಈ ಗುಣಗಳನ್ನ ನಾವು ಕಾಣ್ತೇವೆ. ಆತನು ಸಂಭಾವಿತನು ಅಥವಾ ಒಳ್ಳೆಯವನು ಅಥವಾ ಸಭ್ಯನು, ಶುದ್ಧ ಮನಸ್ಸುಳ್ಳಂತವನು ಎಂಬುದಾಗಿ. 2ನೇದಾಗಿ ಬರೆಯುವಾಗ ನೀತಿವಂತನು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಆತನು ನೀತಿವಂತನಾಗಿರ್ಬೇಕೆಂಬುದಾಗಿ. ನೀತಿವಂತನು ಎಂಬುದಾಗಿ ಹೇಳಬೇಕಾದ್ರೆ ಆತನು ಗುಣವಂತ ಅಥವಾ ಶೀಲವಂತ. 106ನೇ ಕೀರ್ತನೆಯಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಕೀರ್ತನೆ 106 3ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ. ಯಾವಾಗಲೂ ನ್ಯಾಯವನ್ನ ಕಾಪಾಡುವವರು, ನೀತಿಯನ್ನು ಪಾಲಿಸುವವರು ಧನ್ಯರು ಎಂಬುದಾಗಿ. ಆ ನೀತಿವಂತನು ಯಾರಾಗಿರ್ಬೇಕೆಂಬುದಾಗಿ. ಯಾವಾಗಲೂ ನ್ಯಾಯವನ್ನ ಕಾಪಾಡುವವರು, ನೀತಿಯನ್ನು ಪಾಲಿಸುವವರು ಧನ್ಯರು. ಆ ಒಂದು ಸ್ವಭಾವವನ್ನ, ಗುಣವಂತನಾಗಿ ಇರುವಂತವನು ಆ ಪರ್ವತವನ್ನ ಅಥವಾ ತನ್ನ ಸಾನ್ನಿಧ್ಯಕ್ಕೆ ಹೋಗಲಿಕ್ಕೆ ಸಾಧ್ಯ. ಆತನ ಸಾನ್ನಿಧ್ಯ ಎಂಬುದಾಗಿ ಹೇಳುವಾಗ ಕೊನೆಯ ಭಾಗ ನಾವು ನೋಡ್ತೇವೆ, ಅವರು ದೇವರನ್ನ ನೋಡುವರು ಎಂಬುದಾಗಿ. ಈ ಗುಣವುಳ್ಳಂತವರು ದೇವರನ್ನ ಯಾವ ರೀತಿಯಲ್ಲಿ ನೋಡ್ತಾರೆ ಅನ್ನುವಂಥದ್ದನ್ನ ನಾವು ಹೊಸ ಒಡಂಬಡಿಕೆಯಲ್ಲಿ ನಾವು ಅದನ್ನ ನೋಡ್ತೇವೆ. ನಾನು ಈಗ ಅದನ್ನ ಹೇಳುವುದಿಲ್ಲ. 3ನೇದಾಗಿ, ಮನಪೂರ್ವಕವಾಗಿ ಸತ್ಯ ವಚನಗಳನ್ನ ಆಡುವವನು ಆಗಿರಬೇಕು. ಮನಪೂರ್ವಕವಾಗಿ ಎಂಬುದಾಗಿ ಹೇಳುವಾಗ ಯಥಾರ್ಥವಂತನಾಗಿರಬೇಕು. 2 ಮನಸ್ಸುಳ್ಳಂತವನಾಗಿರಬಾರದು, ಯಥಾರ್ಥವಂತನು ಆತನಾಗಿರಬೇಕು ಮತ್ತು ಸತ್ಯವನ್ನೇ ಆತನು ಹೇಳುವಂತವನಾಗಿರಬೇಕು ಎಲ್ಲ ಸಮಯದಲ್ಲಿಯೂ. ಆ ಸತ್ಯವನ್ನ ಹೇಳುವಂತವರು, ಯಥಾರ್ಥವಂತರು, ಅವರು ಆ ಪರ್ವತವನ್ನ ಹತ್ತಲಿಕ್ಕೆ ಸಾಧ್ಯ. ನೋಡ್ರಿ, ಪರ್ವತ ಎಂಬುದಾಗಿ ಹೇಳುವಾಗ ಅದು ಉನ್ನತ ಸ್ಥಾನ. ಒಂದು ವೇಳೆ ಅದರ ಮೆಟ್ಟಿಲುಗಳು ಉಂಟೋ ಇಲ್ವೋ ಗೊತ್ತಿಲ್ಲ. ಆ ಮೆಟ್ಟಿಲುಗಳನ್ನ ಹತ್ತುವಾಗ ಒಂದೊಂದು ಮೆಟ್ಟಿಲುಗಳು ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಂಡು ಹತ್ತುವಂತವರು ನಾವಾಗಿರ್ಬೇಕು. ಈ ಗುಣಗಳು ಆ ಮೆಟ್ಟಿಲು ಎಂಬುದಾಗಿ ನಾವು ಅದನ್ನ ಆಲೋಚನೆ ಮಾಡೋಣ. ಆತನ ಸಾನ್ನಿಧ್ಯಕ್ಕೆ ಸೇರ್ಬೇಕಾದ್ರೆ ಇದರಲ್ಲಿ ಒಂದು ಗುಣವೂ ಮಿಸ್ ಆದ್ರೆ ಅಥವಾ ತಪ್ಪಿ ಹೋದ್ರೆ ಆ ಮೆಟ್ಲನ್ನ ಹತ್ತಲಿಕ್ಕೆ ಯಾವ ಯೋಗ್ಯತೆಯೂ ನಮಗೆ ಇರುವುದಿಲ್ಲ. ಹಾಗಾದ್ರೆ ಯಥಾರ್ಥ ಚಿತ್ತರು, ಸತ್ಯ ವಚನಗಳನ್ನ ಆಡುವಂತವರು, ಅಂದ್ರೆ ನಮ್ಮ ಜೀವಿತದಲ್ಲಿ ಅನೇಕ ವೇಳೆ ಸುಳ್ಳುಗಳನ್ನ ಸರಾಗವಾಗಿ ಹೇಳುವಂತವ್ರು ನಾವಾಗಿರ್ತೇವೆ. ಯಾರು ಹೇಳ್ಕೊಡೋದಿಲ್ಲ, ಹೀಗೇ ಹೇಳ್ಬೇಕು ಅಂತ ಹೇಳೋದಿಲ್ಲ.
ಸ್ವಭಾವ ಚಿತ್ತವಾಗಿ ಅದು ಬರ್ತದೆ. ಯಾಕಂದ್ರೆ ನೀತಿವಂತನೂ ಇಲ್ಲ, ಒಬ್ಬನೂ ಇಲ್ಲ ಎಂಬುದಾಗಿ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಹೊಂದದೆ ಹೋಗಿದ್ದಾರೆ. ಆದರೆ ಒಂದು ಆಪ್ಷನ್ ಉಂಟು. ಯೇಸು ಕ್ರಿಸ್ತನನ್ನ ನಂಬುವುದರ ಮೂಲಕ ಆ ನೀತಿಯನ್ನ ಆತನು ನಮಗೆ ಕೊಡುವಂತವನಾಗಿದ್ದಾನೆ. ಫಿಲಿಪ್ಪಿ ಅವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಕ್ರಿಸ್ತನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಎಂಬುದಾಗಿ ಪೌಲನು ಬರೀತಾನೆ. ಹಾಗಾದ್ರೆ ನೀತಿವಂತನು ಆತನು ಮನಪೂರ್ವಕವಾಗಿ ಸತ್ಯವಚನಗಳನ್ನ ಆಡುವಂತವನು ಆತನಾಗಿರಬೇಕು. ನೀತಿವಂತನು ಎಂಬುದಾಗಿ ಹೆಸರನ್ನ ಪಡಕೊಂಡಂತ ವಿಶ್ವಾಸಿಗಳಾದಂತ ನಾವು ಆ ಸತ್ಯವಚನವನ್ನ ಬಿಡದೆ, ಸುಳ್ಳುಗಳನ್ನಾಡದೆ ನಾವು ಅದನ್ನ ಅನುಸರಿಸುವಂತವರು ಆಗಿರಬೇಕು. ಯಾವುದನ್ನ? ಆ ಸತ್ಯ ವಚನಗಳನ್ನ, ಸತ್ಯವಾದಂತ ಮಾತುಗಳನ್ನ ಹೇಳುವಂತದ್ದು ನಮ್ಮ ಕರ್ತವ್ಯವಾಗಿದೆ. 4, ಮತ್ತೊಬ್ಬರಿಗೆ ಅನ್ಯಾಯ ಮಾಡದವನು. ಅದು ನೀತಿ ಇಲ್ಲದೆ ಇರುವಂತಹದ್ದು ಅನ್ಯಾಯ. ಇನ್ನೊಬ್ಬರಿಗೆ ಅನ್ಯಾಯ ಮಾಡದೇ ಇರುವಂತವನು, ಮೋಸ ಮಾಡದೇ ಇರುವಂತವನು, ವಂಚನೆ ಮಾಡದೇ ಇರುವಂತವನು ನಾವಾಗಿರಬೇಕು. 5ನೇದು, ಅವನು ಚಾಡಿಯನ್ನು ಹೇಳದವನು. ಚಾಡಿ ಮೀನ್ಸ್ ದೂರು, ಇನ್ನೊಬ್ಬರ ಬಗ್ಗೆ ಮಾತಾಡಿಕೊಳ್ಳುವಂತಹದ್ದು, ಇನ್ನೊಬ್ಬರ ಬಗ್ಗೆ ಇನ್ನೊಬ್ಬರ ಜೊತೆಯಲ್ಲಿ ಹೇಳುವಂತಹದ್ದು. ಅದು ಸತ್ಯನೋ ಅಸತ್ಯನೋ ಅದು ಗೊತ್ತಿದ್ದರೂ ಸಹ ನಾವು ಮಾಡುವಂತ ಕಾರ್ಯಗಳು ಇನ್ನೊಬ್ಬನ ಮೇಲೆ ದೂರು ಹೇಳುವಂತಹದ್ದು. ದೇವರು ಸಹಿಸಿಕೊಳ್ಳದೆ ಇರುವಂತಹ ಈ ಗುಣಗಳನ್ನ ಆತನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾನೆ. 6ನೇ ಸಂಗತಿ, ಯಾರನ್ನೂ ನಿಂದಿಸದವನು, ಯಾರನ್ನೂ ದೂಷಿಸದವನು, ಯಾರ ಬಗ್ಗೆಯೂ ಮಾತಾಡದೇ ಇರುವಂತವನು. ಆ ಗುಣವನ್ನು ಸಹ ನಾವು ಹೊಂದಿರಬೇಕು. 7ನೇಯದು, ಅವನು ಭ್ರಷ್ಟರನ್ನು ಜರಿದು ಬಿಟ್ಟವನೂ ಆಗಿರಬೇಕು. ಅಂದರೆ ದುಷ್ಟರನ್ನ ತಿರಸ್ಕಾರ ಮಾಡುವಂತಹದ್ದು. ಇವರು ದುಷ್ಟರು ಎಂಬುದಾಗಿ ಹೇಳುವಾಗ ಅವರ ಸಹವಾಸವನ್ನ ಬಿಡುವಂತವರಾಗಿರ್ಬೇಕು. ಅನೇಕ ವೇಳೆ ನಾವು ದುಷ್ಟರು ಎಂಬುದಾಗಿ ಗೊತ್ತಿದ್ದರೂ ಅವರ ಜೊತೆಯಲ್ಲಿ ನಾವು ಸೇರಿ ಅವರ ಹಾಗೆ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಆ ದುಷ್ಟರು ಯಾರು ಎಂಬುದಾಗಿ ಹೇಳುವಾಗ ಅನೇಕ ಅನೀತಿಗಳನ್ನ ಹೊಂದಿರುವಂತವರು, ಮೋಸ, ವಂಚನೆ, ಕಪಟತನವನ್ನ ಹೊಂದಿರುವಂತವರು, ಅವರ ಸಹವಾಸವನ್ನ ಮಾಡದಿರು ಎಂಬುದಾಗಿ ದೇವರು ಹೇಳುವಂತಹದ್ದು. ಜರಿದು ಬಿಟ್ಟವನಾಗಿರ್ಬೇಕು, ಅವರ ಸಹವಾಸವನ್ನ ಬಿಟ್ಟವರು ನಾವಾಗಿರ್ಬೇಕು. 8ನೇ ಸಂಗತಿ, ಯೆಹೋವನಲ್ಲಿ ಭಯ ಭಕ್ತಿ ಉಳ್ಳವರನ್ನ ಸನ್ಮಾನಿಸುವವನು ಆಗಿರಬೇಕು. ದೇವರನ್ನ ಗೌರವಿಸುವಂತವರು, ದೇವರನ್ನ ಸನ್ಮಾನಿಸುವಂತವರು, ದೇವರನ್ನ ಪ್ರೀತಿ ಮಾಡುವಂತವರು, ದೇವರಲ್ಲಿ ಗೌರವವುಳ್ಳಂತವರನ್ನ ನಾವು ಸನ್ಮಾನಿಸುವಂತವರು ನಾವಾಗಿರಬೇಕು. ದೇವರ ಗುಣಲಕ್ಷಣಗಳನ್ನ ಹೊಂದಿದಂತವರನ್ನ ನಾವು ನೋಡಿ ಅವರಲ್ಲಿರುವಂತಹ ಗುಣಗಳನ್ನ ನಾವುಗಳು ಸಹ ಅನುಸರಿಸುವಂತವರು ನಾವಾಗಿರಬೇಕು. 9ನೆಯ ಸಂಗತಿ, ನಷ್ಟವಾದರೂ ಪ್ರಮಾಣ ತಪ್ಪದವನು ಆಗಿರಬೇಕು. ವ್ಯರ್ಥವಾದಂತ ಆ ಒಂದು ನಿಯಮ ಅದು ನಷ್ಟವಾದಂಥದ್ದು ಆಗಿದ್ದರೂ ಸಹ ಕೊಟ್ಟ ಮಾತನ್ನ ತಪ್ಪಿಸಿಕೊಳ್ಳದವರು ನಾವಾಗಿರಬೇಕು. 10ನೇದು, ಅವನು ಸಾಲಕ್ಕೆ ಬಡ್ಡಿ ಕೇಳದವನು. ಹೆಚ್ಚಿನ ಹಣವನ್ನ ತೆಗೆದುಕೊಳ್ಳುವಂಥದ್ದು, ಸಾಲಕ್ಕೆ ಬಡ್ಡಿ ಕೇಳದವನು. ಇದರ ಬಗ್ಗೆ ಸತ್ಯವೇದದಲ್ಲಿ ಉಂಟು. ನಾನು ಹೇಳಿದೆ, ಪ್ರತಿಯೊಂದೊಂದನ್ನು ನಾವು ವರ್ಣನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಈ ಎಲ್ಲ ಸ್ವಭಾವ ನಾವು ಅರ್ಥ ಮಾಡಿಕೊಳ್ತೇವೆ, ನಮಗೆ ಗೊತ್ತುಂಟು. ಈ ಎಲ್ಲ ಸ್ವಭಾವಗಳನ್ನ ನಾವುಗಳು ಹೊಂದಿರುವುದಾದರೆ ಆ ಪರ್ವತವನ್ನ ಹತ್ತಲಿಕ್ಕೆ ನಮ್ಗೆ ಯಾವ ಯೋಗ್ಯತೆಯೂ ಇಲ್ಲ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕಾಗಿದೆ. 11ನೇ ಸಂಗತಿ, ನಿರಪರಾಧಿಯ ಕೇಡಿಗಾಗಿ ಲಂಚ ತೆಗೆದುಕೊಳ್ಳದವನು, ಅಪರಾಧ ಮಾಡದವನು, ನಿಯಮ ಮೀರಿ ಹಣವನ್ನ ಹೆಚ್ಚು ಪಡೆಯುವಂತವನು.
ಇವತ್ತಿನ ದಿವಸಗಳಲ್ಲಿ ಲಂಚವಿಲ್ಲದೆ ಯಾವ ಕೆಲಸವೂ ಆಗುವುದಿಲ್ಲ. ಇದು ಸತ್ಯ. ಇವೆಲ್ಲ ಒಂದು ವೇಳೆ ಲೌಕಿಕವಾದಂತ ಸಂಗತಿಗಳನ್ನ, ಲೋಕದಲ್ಲಿ ನಡೆಯುವಂತ ಸಂಗತಿಗಳನ್ನ, ಮನುಷ್ಯನಲ್ಲಿ ಇರುವಂತ ಸ್ವಭಾವಗಳನ್ನ ಇಲ್ಲಿ ಆತನು ಪ್ರಸ್ತಾಪ ಮಾಡಿದ್ದಾನೆ. ಅದನ್ನೇ ಯೇಸು ಸ್ವಾಮಿ ಹೇಳ್ತಾರೆ, ನಿರ್ಮಲ ಚಿತ್ತರು ಅವರು ಧನ್ಯರು, ಶುದ್ಧ ಹೃದಯವುಳ್ಳಂತವರು ಇದೆಲ್ಲ ಆಲೋಚನೆ ಮಾಡಬಾರದು ಎಂಬುದಾಗಿ ಕೀರ್ತನೆಗಾರನು ಆತನು ಬರಿತಾ ಇದ್ದಾನೆ. ಹಾಗಾದ್ರೆ ಪ್ರಿಯರೇ, ಈ 11 ಸಂಗತಿಗಳು ನಮ್ಮಲ್ಲಿ ಇರುವುದಾದರೆ ನಾವು ಆ ಪರಿಶುದ್ಧ ಪರ್ವತದಲ್ಲಿ ವಾಸ ಮಾಡಲಿಕ್ಕೆ ನಾವು ಯೋಗ್ಯರು. ದೇವರ ಸನ್ನಿಧಾನದಲ್ಲಿ, ದೇವರ ಜೊತೆಯಲ್ಲಿ ನಾವು ಜೀವಿಸ್ಲಿಕ್ಕೆ ಈ ಕಂಡೀಷನ್ಸ್, ಈ ಕ್ವಾಲಿಫಿಕೇಶನ್ ಕೀರ್ತನೆಗಾರನು ಆತನು ಬರೆದಿದ್ದಾನೆ. ಇಷ್ಟು ಕ್ವಾಲಿಫಿಕೇಶನ್ ನಮ್ಮಲ್ಲಿ ಇರಬೇಕಾಗಿದೆ, ಅರ್ಹತೆಗಳು ನಮ್ಮಲ್ಲಿ ಇರಬೇಕಾಗಿದೆ. ಇದ್ರೆ ಮಾತ್ರ ಪರಿಶುದ್ಧ ಪರ್ವತದಲ್ಲಿ ನಾವು ಹತ್ತಲಿಕ್ಕೆ ಅದು ಸಾಧ್ಯ. ದೇವರ ಸನ್ನಿಧಾನದಲ್ಲಿ ನಾವು ಜೀವಿಸ್ಲಿಕ್ಕೆ ಸಾಧ್ಯ. ಇದಿಲ್ಲದೆ ಹೋದ್ರೆ ಖಂಡಿತವಾಗಿ ನಾವು ಜೀವಿಸ್ಲಿಕ್ಕೆ, ಆತನ ಪರ್ವತವನ್ನು ಹತ್ತಲಿಕ್ಕೆ ನಮಗೆ ಯಾವ ಯೋಗ್ಯತೆಯೂ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಪ್ರಿಯರೇ. ಹಾಗಾದ್ರೆ ಈ ಪ್ಯೂರ್ ಹಾರ್ಟ್, ಶುದ್ಧ ಸ್ವಚ್ಛ ಹೃದಯವುಳ್ಳಂತವರು ಅವರು ಧನ್ಯರು. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 23ನೇ ವಚನ, ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 23ನೇ ವಚನ ಹೀಗೆ ಒಂದು ಎಚ್ಚರಿಕೆಯನ್ನು ಅದು ಕೊಡ್ತದೆ. ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊ. 1. 2ನೇದು, ಅದರೊಳಗಿಂದ ಜೀವಧಾರೆಗಳು ಹೊರಡುವವು. ನಮ್ಮ ದೇಹದ ಎಲ್ಲ ಅಂಗಾಂಗಗಳಲ್ಲಿ ಎಲ್ಲವೂ ದೇವರ ಸೃಷ್ಟಿ, ಎಲ್ಲವೂ ಪ್ರಾಮುಖ್ಯತೆಯನ್ನು ಹೊಂದಿರುವಂತಹದ್ದು. ಆದರೆ ಹೃದಯದ ಬಗ್ಗೆ ಬರೆಯುವಾಗ ಜ್ಞಾನೋಕ್ತಿಗಳಲ್ಲಿ ಆತನು ಹೀಗೆ ಹೇಳ್ತಾನೆ, ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊ. ಮೇಲೆ ಹೇಳಿದಂತ ಅನೇಕ ಸಂಗತಿಗಳು ನಮ್ಮ ಜೀವಿತಕ್ಕೆ ಅದು ಬರುವಾಗ ನಮ್ಮ ವರ್ತನೆ ಹೇಗಿರ್ತದೆ, ನಮ್ಮ ಕಾರ್ಯಗಳು ಹೇಗಿರ್ತವೆ, ಅದನ್ನ ಆಲೋಚನೆ ಮಾಡಿಕೊಳ್ಳಬೇಕಾಗಿದೆ. ಈ ಹೃದಯ ಬಯಸುವಂತಹದ್ದು ಏನು? ಈ ಹೃದಯವನ್ನ ಬಹಳ ಜಾಗರೂಕತೆಯಿಂದ ಕಾಪಾಡಿಕೊಳ್ಳಬೇಕಾಗಿದೆ. ಯಾಕಂದ್ರೆ ನಿರ್ಮಲ ಚಿತ್ತರು ಎಂಬುದಾಗಿ ಹೇಳುವಾಗ ಶುದ್ಧ ಹೃದಯವುಳ್ಳಂತವರು ಅವರು ದೇವರನ್ನ ಕಾಣಬೇಕಾಗಿದೆ, ದೇವರ ಸನ್ನಿಧಾನದಲ್ಲಿ ಜೀವಿಸಬೇಕಾಗಿದೆ, ದೇವರ ಅನ್ಯೋನ್ಯತೆಯಲ್ಲಿ ಇರಬೇಕಾಗಿದೆ. ಅದು ಆತನ ಸ್ವಭಾವ. ಆ ಸ್ವಭಾವವನ್ನ ನಾವುಗಳು ಹೊಂದಬೇಕಾದ್ರೆ ನಮ್ಮ ಹೃದಯಗಳನ್ನ ಜಾಗರೂಕತೆಗಳಿಂದ ನಾವು ಅದನ್ನ ಕಾಪಾಡಿಕೊಳ್ಳುವಂತವರಾಗಿರ್ಬೇಕು. ಆತನು ಮುಂದೆ ಹೇಳ್ತಾನೆ, ಅದರೊಳಗಿಂದ ಜೀವಧಾರೆಗಳು ಹೊರಡುವವು. ಯಾವುದು ಜೀವಧಾರೆ? ಈಗ ಹೇಳಿದಂತ ಸಂಗತಿಗಳು, ನಾವು ನೀತಿವಂತರಾಗಿರಬೇಕು, ಸಜ್ಜನರಾಗಿರಬೇಕು, ಮನಪೂರ್ವಕ ಯಥಾರ್ಥವಂತರಾಗಿರಬೇಕು, ಅನ್ಯಾಯ ಮಾಡದವರಾಗಿರಬೇಕು, ಚಾಡಿ ಹೇಳದವರಾಗಿರಬೇಕು. ಹೀಗೆ ಈ ಸಂಗತಿಗಳು ಅದು ಒಂದು ವೇಳೆ ನಮ್ಮನ್ನ ಆ ಜೀವಕ್ಕೆ ನಡೆಸುವಂತಹದ್ದು. ಪರಿಶುದ್ಧವಾದಂತ ಆ ಸಂಗತಿಗಳನ್ನ ಹೃದಯ ಹೊಂದಲಿಕ್ಕೆ ಈ ಎಲ್ಲ ಸಂಗತಿಗಳು ನಮ್ಮ ಹೃದಯಕ್ಕೆ ಬೇಕಾಗಿದೆ ಪ್ರಿಯರೇ. ಇವು ನಮಗೆ ಜೀವವನ್ನ ಕೊಡುವಂತಹದ್ದು. ಈ ಜೀವದಲ್ಲಿ ಜೀವಿಸುವಂತವರು ನಾವಾಗಿರ್ಬೇಕು. ಲೋಕದ ಸಂಗತಿಗಳು, ಲೋಕದ ಹಾಗೆ ನಾವು ಜೀವಿಸುವಾಗ ಖಂಡಿತವಾಗಿಯೂ ಜೀವಧಾರೆಗಳು ಅದು ಹೊರಡಲಿಕ್ಕೆ ಖಂಡಿತವಾಗಿ ಸಾಧ್ಯವಿಲ್ಲ ಪ್ರಿಯರೇ. ಯೆರೆಮೀಯ 17:9 ಅದಕ್ಕಾಗಿ ಆತನು ಬರಿತಾನೆ, ಹೃದಯವು ಎಲ್ಲದಕ್ಕಿಂತಲೂ ವಂಚಕ, ಹೃದಯವು ಮೋಸ ಮಾಡುವಂತಹದ್ದು, ಅದಕ್ಕೆ ಕಾಪಾಡಿಕೋ ಎಂಬುದಾಗಿ ಜ್ಞಾನೋಕ್ತಿಗಳಲ್ಲಿ ಆತನು ಬರಿತಾನೆ. ಸೊಲೊಮೋನನ ಅದನ್ನ ಬರಿತಾನೆ, ನೀನು ನಿನ್ನ ಹೃದಯವನ್ನ ಕಾಪಾಡಿಕೋ. ಯಾಕೆ? ಹೃದಯವು ಎಲ್ಲದಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಗುಣಪಡಿಸುವಂತವನು ಒಬ್ಬನಿದ್ದಾನೆ, ಆದರೆ ಆ ಗುಣಪಡಿಸುವಂತ ಸಂಗತಿಗಳು ನಾವು ಹೃದಯವನ್ನ ದೇವರಿಗೆ ಒಪ್ಪಿಸಿಕೊಟ್ಟಾಗ ಮಾತ್ರ ಅದರಲ್ಲಿರುವಂತ ಈ ಸಂಗತಿಗಳು ಅದನ್ನ ಆತನು ಗುಣಪಡಿಸ್ಲಿಕ್ಕೆ ಆತನು ಶಕ್ತನಾಗಿರುವಂತ ದೇವರು.
ಕಪಟತನ, ಮೋಸ, ವಂಚನೆ ಈ ಹೃದಯದಿಂದ ಬರುವಂತದ್ದಾಗಿದೆ ಪ್ರಿಯರೇ. ಅದಕ್ಕಾಗಿ ಆತನು ಹೇಳ್ತಾನೆ, ಇದು ವಂಚಕ. ಹಾಗಾದ್ರೆ ಯೇಸು ಸ್ವಾಮಿ ಹೇಳುವಂತ ಈ ಹೃದಯದ ಬಗ್ಗೆ ಹೇಳುವಂತ ಮಾತುಗಳು ಯಾವುದು ಎಂಬುದಾಗಿ ಹೇಳುವಾಗ, ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 15ನೇ ವಚನ, ನಾವೆಲ್ಲರೂ ಮಾಡುವಂತ ಒಂದು ಕೆಲಸ. ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 15ನೇ ವಚನ, ಮನುಷ್ಯರ ಮುಂದೆ ನೀತಿವಂತರೆಂದು ತೋರಿಸಿಕೊಳ್ಳುವವರು ನೀವು, ಆದರೆ ದೇವರು ನಿಮ್ಮ ಹೃದಯಗಳನ್ನ ತಿಳ್ಕೊಂಡಿದ್ದಾನೆ. ಆತನು ಅನೇಕ ಸಂಗತಿಗಳನ್ನ ಈಗಾಗಲೇ ಮತ್ತಾಯನು ಬರೆದ ಸುವಾರ್ತೆ ಆ 5ನೇ ಅಧ್ಯಾಯದಲ್ಲಿ ಆತನು ಹೇಳ್ತಾ ಆತನು ಬಂದನು. ಆ ಪ್ರತಿಯೊಂದೊಂದು ಸಂಗತಿಗಳು, ಆತ್ಮದಲ್ಲಿ ನೀವು ಬಡವರಾಗಿರ್ಬೇಕು, ದುಃಖ ಪಡುವಂಥವರಾಗಿರ್ಬೇಕು, ಶಾಂತರಾಗಿರ್ಬೇಕು, ನೀತಿಗೆ ಹಸಿದು ಬಾಯಾರಿದವರಾಗಿರ್ಬೇಕು, ಕರುಣೆಯುಳ್ಳಂಥವರಾಗಿರ್ಬೇಕು. ನಮ್ಮ ಹೃದಯದಲ್ಲಿ ಈ ಎಲ್ಲ ಸಂಗತಿಗಳು ತುಂಬಿರಬೇಕಾಗಿದೆ. ಆದ್ರೆ ನಾವು ಮನುಷ್ಯರ ಮುಂದೆ ನಾವು ನೀತಿವಂತರು, ಬಹಳ ಭಕ್ತರು ನಾವು ಕಾಣಿಸಿಕೊಳ್ಳುವಂತದ್ದು ಹಾಗೆ. ಮನುಷ್ಯರು ನಮಗೆ ಕೊಡುವಂತಹ ಸ್ಟೇಟ್ಮೆಂಟ್, ತುಂಬಾ ಒಳ್ಳೆಯವನಪ್ಪ, ತುಂಬಾ ನೀತಿವಂತನು, ದೇವರ ಭಯಭಕ್ತಿಯಲ್ಲಿ ಇರುವಂತವನು, ದೇವರಿಗೆ ಹೆದರುವವನು, ಅನೇಕ ಸ್ಟೇಟ್ಮೆಂಟ್ಗಳು ಕೊಡುವಾಗ ಯೇಸು ಸ್ವಾಮಿ ಹೇಳುವಂತ ಮಾತು, ಆದರೆ ದೇವರು ನಿಮ್ಮ ಹೃದಯಗಳನ್ನ ತಿಳ್ಕೊಂಡಿದ್ದಾನೆ ಎಂಬುದಾಗಿ. ಈಗೋ ಪರಲೋಕದಿಂದ ಎಲ್ಲರ ಹೃದಯಗಳನ್ನ ಶೋಧಿಸುವವನು ನಾನೇ ಅಲ್ಲವೋ ಎಂಬುದಾಗಿ ದೇವರು ಹೇಳ್ತಾರೆ. ನಮ್ಮ ಹೃದಯಗಳನ್ನ ನೋಡುವಂತವನು ಒಬ್ಬನಿದ್ದಾನೆ. ಆ ಹೃದಯ ಪರಿಶುದ್ಧವಾದಂತ ಹೃದಯವಾಗಿರ್ಬೇಕೆಂಬುದಾಗಿ ಆತನು ಬಯಸುವಂತವನು. ಮನುಷ್ಯರಲ್ಲಿ ಶ್ರೇಷ್ಠನೆನಿಸಿಕೊಳ್ಳುವಂತಹದ್ದು ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿದೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ದೇವರ ದೃಷ್ಟಿಯಲ್ಲಿ ನಮ್ಮ ಹೃದಯ ಅಸಹ್ಯವಾಗಿರಬೇಕಾದ್ರೆ ನಮ್ಮ ಹೃದಯದಲ್ಲಿ ಏನೇನು ಹೊಲಸುಗಳನ್ನು ನಾವು ತುಂಬಿಕೊಂಡಿರ್ತೇವೆ ಎಂಬುದಾಗಿ ನಮ್ಮನ್ನು ನಾವು ಆಲೋಚನೆ ಮಾಡಿಕೊಳ್ಳೋಣ ಪ್ರಿಯರು. ಹಾಗೆ ಯೋಹಾನನು ಬರೆದ ಸುವಾರ್ತೆ 2ನೇ ಅಧ್ಯಾಯ 25ನೇ ವಚನ, ಆತನು ಪ್ರತಿ ಮನುಷ್ಯನ ಆಂತರ್ಯವನ್ನ ತಿಳಿದವನಾದ ಕಾರಣ ಯಾವನೂ ಮನುಷ್ಯನ ವಿಷಯದಲ್ಲಿಯೂ ಆತನಿಗೆ ಸಾಕ್ಷಿ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಇದು ಮನುಷ್ಯರ ಸ್ಟೇಟ್ಮೆಂಟ್. ಬಹಳ ಚೆನ್ನಾಗಿ ಕೊಡ್ತಾರೆ, ಇವರು ತುಂಬಾ ಒಳ್ಳೆಯವರು, ತುಂಬಾ ಗೌರವಸ್ಥರು, ದೇವರಲ್ಲಿ ಭಯಭಕ್ತಿ ಉಳ್ಳಂಥವರು, ದೇವರನ್ನು ಸನ್ಮಾನಿಸುವಂಥವರು, ಹೀಗೆ ಅನೇಕ ಸ್ಟೇಟ್ಮೆಂಟ್ಗಳನ್ನ ಕೊಡುವಾಗ ಆ ಸ್ಟೇಟ್ಮೆಂಟ್ಗೆ ಯೇಸು ಸ್ವಾಮಿ ಕೊಡುವಂತ ಉತ್ತರ, ಆತನಿಗೆ ಸಾಕ್ಷಿ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಕಾರಣ ಆತನು ಪ್ರತಿ ಮನುಷ್ಯನ ಆಂತರ್ಯವನ್ನ ತಿಳಿದವನಾದಂತ ಕಾರಣ, ಆತನ ಹೃದಯವನ್ನ ತಿಳಿದಂತ ದೇವರು. ಮನುಷ್ಯರು ಕೊಡುವಂತಹ ಸ್ಟೇಟ್ಮೆಂಟ್ ಅನ್ನ ಆತನು ಸ್ವೀಕಾರ ಮಾಡುವಂತವನಲ್ಲ. ಹಾಗಾದ್ರೆ ಪ್ರಿಯರೇ, ಈಗಾಗಲೇ ನಾವು ಅನೇಕ ಕೀರ್ತನೆಗಳಲ್ಲಿ ಅನೇಕ ಸಂಗತಿಗಳನ್ನ ನಾವು ಓದಿದೆವು. ಆತನ ಪರ್ವತವನ್ನ, ಪರಿಶುದ್ಧ ಪರ್ವತವನ್ನ ಹತ್ತತಕ್ಕ ಯೋಗ್ಯತೆ ಯಾರಿಗಿದೆ? ಆತನ ಜೊತೆಯಲ್ಲಿ ವಾಸಿಸುವಂತ ಯೋಗ್ಯತೆ ಯಾರಿಗಿದೆ? ನೋಡ್ರಿ, ಕೆಲವು ಅಂಶಗಳು. ಗಿವಿಂಗ್ ದ ಹೋಲ್ ಹಾರ್ಟ್ ಟು ಗಾಡ್, ನಮ್ಮ ಸಂಪೂರ್ಣವಾದಂತ ಹೃದಯವನ್ನ ನಾವು ಆತನಿಗೆ ಅರ್ಪಿಸುವಂತವರು ನಾವಾಗಿರ್ಬೇಕು. ಪೂರ್ಣ ಹೃದಯವನ್ನ ದೇವರಿಗೆ ಅರ್ಪಿಸುವಂತಹದ್ದು ಹೇಗೆ, ಯಾವ ರೀತಿಯಲ್ಲಿ? ಕೆಲವು ಸಂಗತಿಗಳು ಇನ್ ಲವ್, ಪ್ರೀತಿಯಿಂದ ನಾವು ಅದನ್ನ ದೇವರಿಗೆ ಕೊಡುವಂತವರಾಗಿರ್ಬೇಕು. ಒಂದು ಆಜ್ಞೆಯನ್ನ ದೇವರು ಕೊಡ್ತಾರೆ ಹಳೆ ಒಡಂಬಡಿಕೆಯಲ್ಲಿ, ಇಸ್ರಾಯೇಲರಿಗೆ ಕೊಡುವಂತ ಆಜ್ಞೆ. ಇಸ್ರಾಯೇಲರನ್ನು ನಾವು ನೋಡುವಾಗ ದೇವರು ಆರಿಸಿಕೊಂಡಂತ ಜನಾಂಗ, ಅಬ್ರಹಾಮನ ಮೂಲಕ ಅನೇಕ ವಾಗ್ದಾನಗಳನ್ನ ಕೊಟ್ಟಂತ ದೇವರು, ವಾಗ್ದಾನಗಳನ್ನು ನೆರವೇರಿಸುವಂತ ದೇವರು. ಅವರಿಗೆ ಹೇಳುವಂತ ಮಾತು ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 5ನೇ ವಚನದಲ್ಲಿ, ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ಅದನ್ನೇ ಯೇಸು ಸ್ವಾಮಿ ಮಾರ್ಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 30ನೇ ವಚನದಲ್ಲಿ
ಆತನು ಹೇಳ್ತಾನೆ, ಬುದ್ಧಿಯಿಂದಲೂ ಆತನನ್ನ ನೀವು ಪ್ರೀತಿಸಬೇಕೆಂಬುದಾಗಿ. ಹಾಗಾದ್ರೆ ಪೂರ್ಣವಾದಂತಹ ಹೃದಯದಲ್ಲಿ ದೇವರಿಗೆ ಸ್ಥಾನಮಾನವನ್ನ ಕೊಡುವಂತವರು ನಾವಾಗಿರ್ಬೇಕು. ವಿ ಶುಡ್ ಗಿವ್ ಪ್ರಿಯಾರಿಟಿ ಟು ಗಾಡ್. ದೇವರಿಗೆ ನಾವುಗಳು ಪ್ರಥಮ ಸ್ಥಾನವನ್ನ ಕೊಡುವಂತವರು ನಾವಾಗಿರ್ಬೇಕು. ಅರ್ಧ ಎಂಬುದಾಗಿ ಇಲ್ಲ, ಅಲ್ಲಿ ಪೂರ್ಣ ಹೃದಯ, ಪೂರ್ಣ ಪ್ರಾಣ, ಪೂರ್ಣ ಶಕ್ತಿ, ಇದರಿಂದ. ಯಾಕಂದ್ರೆ ಈ ಲೋಕದಲ್ಲಿ ನಾವು ಜೀವಿಸುವಂತವ್ರು ನಾವಾಗಿದ್ದೇವೆ. ಅನೇಕ ಸಂಗತಿಗಳು ನಮ್ಮನ್ನ ಆಕರ್ಷಿಸುವಂತ ಸಂಗತಿಗಳಾಗಿವೆ. ಭೂಲೋಕದ ಸಂಗತಿಗಳು. ಯೇಸು ಸ್ವಾಮಿ ಹೇಳುವಂತಹದ್ದು, ನೀವು ಇಹಲೋಕಚಾರಕ್ಕನುಗುಣವಾಗಿ ನಡ್ಕೊಳ್ಳುವಂಥವರು. ಈ ಲೋಕಕ್ಕೆ ಅನುಸಾರವಾಗಿ ಸೈತಾನನ ಮೂಲಕವಾಗಿ ನಾವು ನಡ್ಕೊಳ್ಳುವಂಥವ್ರು ನಾವಾಗಿರ್ತೇವೆ. ಆ ಮನಸ್ಸು, ಹೃದಯ ಎಲ್ಲವನ್ನ ಲೋಕಕ್ಕೆ ನಾವು ಕೊಡ್ತೇವೆ. ನನ್ನ ಹೊರತು ನಿಮಗೆ ಬೇರೆ ದೇವರು ಇರಕೂಡದು ಎಂಬುದಾಗಿ ದೇವರು ತನ್ನ ಆಜ್ಞೆಯನ್ನ ಇಸ್ರಾಯೇಲರಿಗೆ ಕೊಟ್ಟಾಗ್ಯೂ ಅವರು ಇತರ ದೇವತೆಗಳನ್ನ, ಇತರ ದೇವರುಗಳನ್ನ ಅವರು ಹಿಂಬಾಲಿಸಿದಂಥವರಾಗಿದ್ರು. ಅದಕ್ಕಾಗಿ ಪ್ರಾರಂಭದಲ್ಲಿ ಆತನು ಹೇಳುವಂತಹದ್ದು, ನೀವು ನಿಮ್ಮ ಹೃದಯಗಳಲ್ಲಿ ನಿಮ್ಮ ದೇವರಾದ ಯೆಹೋವನನ್ನು ಹೀಗೇ ನೀವು ಪ್ರೀತಿ ಮಾಡಬೇಕು, ಹೀಗೇ ಇರಬೇಕೆಂಬುದಾಗಿ ಆತನು ಹೇಳಿದ ಪ್ರಕಾರ ಪ್ರಿಯರೇ, ನಾವುಗಳು ನಮ್ಮ ಹೃದಯದಲ್ಲಿ ಯಾವುದಕ್ಕೆ ಸ್ಥಾನಮಾನಗಳನ್ನ ಕೊಟ್ಟಿದ್ದೇವೆ ಅನ್ನುವಂಥದ್ದನ್ನ ನೆನಪು ಮಾಡಿಕೊಂಡು ನಮ್ಮ ಹೃದಯವನ್ನ ನಮ್ಮ ಕರ್ತನಿಗೆ ನಾವು ಅರ್ಪಿಸುವಂತವರು ನಾವಾಗಿರ್ಬೇಕು. ಎರಡನೇದಾಗಿ ಇಂಟ್ರೆಸ್ಟ್, ಆತನಲ್ಲಿ ಭರವಸೆ ಇಡುವುದರ ಮೂಲಕ ನಾವುಗಳು ನಮ್ಮ ಹೃದಯವನ್ನ ದೇವರಿಗೆ ನಾವು ಕೊಡಬೇಕಾಗಿದೆ. ಮನುಷ್ಯನಲ್ಲಿ ಭರವಸೆ ಇಡುವಂತವರು ನಾವು. ಯಾಕಂದ್ರೆ ಅವರ ಸ್ಥಾನಮಾನಗಳನ್ನ ನೋಡ್ತೇವೆ. ಅವರು ಎಲ್ಲ ಕೆಲಸವನ್ನ ಮಾಡಿಕೊಡ್ಲಿಕ್ಕೆ ಶಕ್ತರು ಎಂಬುದಾಗಿ ನಾವು ಗಮನಿಸ್ತೇವೆ. ಮನುಷ್ಯರನ್ನ ಆತುಕೊಂಡು ಜೀವಿಸುವಂತವ್ರು ನಾವಾಗಿದ್ದೇವೆ. ಯಾಕಂದ್ರೆ ದೇವರಲ್ಲಿ ನಾವು ಭರವಸೆ ಬಿಡುವಾಗ ಆತನು ಅದನ್ನ ನೆರವೇರಿಸುವಂತವನು ಆತನಾಗಿರ್ತಾನೆ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 5ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಬಿಡು. ನಾನು ಒಂದೊಂದು ರೆಫರೆನ್ಸ್ ಅನ್ನ ಮಾತ್ರ ನಾನು ಕೊಡ್ತಾ ಇದ್ದೇನೆ ಪ್ರಿಯರ್, ಬೇಕಾದಷ್ಟುಂಟು. ನಮ್ಮ ಸಬ್ಜೆಕ್ಟ್ ಅನ್ನ ಮುಗಿಸ್ಬೇಕಾಗಿದೆ. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ, ನನಗೆಲ್ಲ ಗೊತ್ತು, ನಾನು ಎಲ್ಲವನ್ನ ಮಾಡಬಲ್ಲೆ, ಇದು ನಮಗೆ ಇರುವಂತಹ ಒಂದು ವೀಕ್ನೆಸ್, ನಾನು ಬುದ್ಧಿವಂತ, ನನಗೆಲ್ಲವೂ ತಿಳಿದಿದೆ, ನಾನೆಲ್ಲವನ್ನ ಮಾಡಲಿಕ್ಕೆ ಶಕ್ತನಾಗಿದ್ದೇನೆ, ಸ್ವಯಂ ಅಪರಾಧವನ್ನ ಮಾಡಿಕೊಳ್ಳುವಂತವರು ನಾವು. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಬಿಡು ಎಂಬುದಾಗಿ ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 5ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಭರವಸೆ, ಆತನು ಎಲ್ಲವನ್ನ ಮಾಡಲಿಕ್ಕೆ ಶಕ್ತನು ಎಂಬುದಾಗಿ ನಂಬಿರುವಂತಹದ್ದು ಆ ಟ್ರಸ್ಟ್. ಮತ್ತೊಂದು ಮುಖ ನಂಬಿಕೆ. ಆ ಭರವಸೆ ನಮ್ಮಲ್ಲಿ ಸಂಪೂರ್ಣವಾಗಿ ಇರಬೇಕಾಗಿದೆ ಪ್ರಿಯರೇ. ಯಾಕಂದ್ರೆ ಆತನು ನಮ್ಮನ್ನ ಉಂಟು ಮಾಡಿದ ಆತನು, ನಮ್ಮ ಪ್ರಕೃತಿಯನ್ನ ಬಲ್ಲಂತ ದೇವರು. ನಮ್ಮ ಜೀವಿತದಲ್ಲಿ ಹೋಗುವಂತ ಸಮಯದಲ್ಲಿ ಬರುವಂತ ಎಲ್ಲ ಸಂಗತಿಗಳನ್ನ ಆತನು ಬಲ್ಲಂತವನಾಗಿದ್ದಾನೆ. ಆತನು ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿ ಇರುವಂತವನು, ಸರ್ವಜ್ಞಾನಿಯಾದಂಥವನು. ನಮ್ಮ ಪ್ರಕೃತಿ ಏನು ಎಂಬುದಾಗಿ ಆತನಿಗೆ ಚೆನ್ನಾಗಿ ಗೊತ್ತುಂಟು ಪ್ರಿಯರೇ. ಮಾನವನಲ್ಲಿ ಭರವಸೆ ಬಿಡದೆ, ಮಾನವನನ್ನ ನೆಚ್ಚಿಕೊಳ್ಳದೆ ನಮ್ಮ ಭರವಸೆಯನ್ನ ಕರ್ತನ ಮೇಲೆ ಇಡುವುದಾದರೆ ನಾವು ಧನ್ಯರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. 3ನೇದಾಗಿ ಇನ್ ಪ್ರೇಯರ್, ಈ ಪ್ರಾರ್ಥನೆಯ ಮೂಲಕ ನಮ್ಮ ಹೃದಯವನ್ನ ದೇವರಿಗೆ ಸಂಪೂರ್ಣವಾಗಿ ಕೊಡ್ಲಿಕ್ಕೆ ಅದು ಒಂದು ಮೀಡಿಯಾ.
ಒಂದು ಮಾರ್ಗ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 6ನೇ ವಚನ ನಮ್ಮೆಲ್ಲರಿಗೆ ಪರಿಚಯವಾದಂತ ಭಾಗ. ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ಮಾಡಬೇಡ್ರಿ. ಕೆಲವರು ಪ್ರಾರ್ಥನೆ ಮಾಡ್ತಾರೆ, ನಾನು ಯಾರನ್ನು ದೂಷಿಸ್ಲಿಕ್ಕೆ ನಾನು ಹೋಗುದಿಲ್ಲ, ಆದಿಕಾಂಡದಿಂದ ಹಿಡಿದು ಪ್ರಕಟಣೆಯವರೆಗೆ ಅವ್ರು ಮಾಡ್ತಾರೆ. ಒಂದು ವೇಳೆ 10 ನಿಮಿಷ 15 ನಿಮಿಷ ಪ್ರಾರ್ಥನೆ ಮಾಡ್ಬಿಟ್ರೆ ದೇವರು ಕೇಳ್ತಾನೆ ಅನ್ನುವಂತ ಒಂದು ಆಲೋಚನೆ ಅವರಲ್ಲಿ ಇರ್ತದೆ. ಪ್ರಾರ್ಥನೆ ಮಾಡು ಎಂಬುದಾಗಿ ಹೇಳಿದ್ರೆ ಸಾಕು, ಯಥಾ ಪ್ರಕಾರ. ಒಂದು ವೇಳೆ ಅವರು ಬಾಯಿಪಾಠದ ರೀತಿಯಲ್ಲಿ ಪ್ರಾರ್ಥನೆ ಮಾಡುವಂತವರು, ಹೃದಯದಲ್ಲಿ ಯಾವ ಆಲೋಚನೆಗಳು ಉಂಟಾಗ್ತದೋ ಗೊತ್ತಿಲ್ಲ. ಆದ್ರೆ ನಾವು ಈ ಮತ್ತಾಯನು ಬರೆದ ಸುವಾರ್ತೆ 23ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಫರಿಸಾಯರನ್ನ ಕುರಿತು ಹೇಳುವಾಗ ಅಯ್ಯೋ ಕಪಟಿಗಳಾದ ಫರಿಸಾಯರೇ ಎಂಬುದಾಗಿ, ಬೀದಿ ಚೌಕಗಳಲ್ಲಿ ನಿಂತುಕೊಳ್ಳುವಂತವರು, ಅವರು ಮಾತಾಡುವಂತ ರೀತಿ ಅವೆಲ್ಲವೂ ಕಪಟತನದಿಂದ ಕೂಡಿರುವಂತಹದ್ದು. ಇಲ್ಲಿ ವಿಶ್ವಾಸಿಗಳಾಗಿರ್ಬೋದು ಅಥವಾ ದೇವ ಭಕ್ತರಾಗಿರ್ಬೋದು, ಆತನು ಹೇಳುವಾಗ ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ಇನ್ನೊಬ್ಬರನ್ನ ಮೆಚ್ಚಿಸ್ಲಿಕ್ಕಾಗಿ ಪ್ರಾರ್ಥನೆ ಮಾಡಬೇಡ್ರಿ. ನೀವು ಪ್ರಾರ್ಥನೆ ಕಪಟಿಗಳ ಹಾಗೆ ಮಾಡುವುದಾದರೆ ಇನ್ನೊಬ್ಬರನ್ನ ವಂಚನೆ ಮಾಡ್ತಾ ಇದ್ದೀರಿ, ಇನ್ನೊಬ್ಬರಿಗೆ ಮೋಸ ಮಾಡ್ತಾ ಇದ್ದೀರಿ, ಇನ್ನೊಬ್ಬರಿಗೆ ಒಂದು ವೇಳೆ ಅದನ್ನ ನಂಬಿದಂಥವರಿಗೆ ನೀವು ಮಾಡುವಂತ ಒಂದು ಅಪರಾಧ ಅದು. ಯಾಕಂದ್ರೆ ಅಂತರಂಗದಲ್ಲಿಯೂ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಆತನು ನಮ್ಮ ಹೃದಯದಲ್ಲಿ ಇರುವಂತವನು, ನಮ್ಮ ಹೃದಯವನ್ನ ನೋಡುವಂತವನು. ದೇವರಿಗೆ ನಾನು ಪ್ರಾರ್ಥನೆ ಮಾಡಬೇಕಾಗಿ, ನನ್ನ ಪ್ರಾರ್ಥನೆ ದೇವರು ಕೇಳಿಸಿಕೊಳ್ಳುವ ಹಾಗೆ, ನನ್ನ ಪ್ರಾರ್ಥನೆ ನಂಬಿಕೆ, ಭರವಸೆ, ನಿರೀಕ್ಷೆಯಿಂದ ಇರುವಂತ ಪ್ರಾರ್ಥನೆ ಆಗ್ಲಿಕ್ಕಾಗುವಂತೆ ನಮ್ಮ ಹೃದಯವನ್ನ ನಾವು ಸರಿಪಡಿಸಿಕೊಳ್ಬೇಕಾಗಿದೆ. ಅದರ ಮೂಲಕ ನಾವು ದೇವರ ಸನ್ನಿಧಾನವನ್ನ ಪ್ರವೇಶ ಮಾಡಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ. 4ನೇ ಸಂಗತಿ, ಇನ್ ರಿಪೆಂಟೆನ್ಸ್, ಪಶ್ಚಾತ್ತಾಪದ ಮೂಲಕವಾಗಿ ನಾವು ದೇವರಿಗೆ ನಮ್ಮ ಹೃದಯವನ್ನ ಕೊಡ್ಲಿಕ್ಕೆ ಸಾಧ್ಯ. ಪ್ರಿಯರೇ, ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 26ರ ವಚನದಿಂದ ಅದು ಪ್ರಾರಂಭವಾಗ್ತದೆ. 26ನೇ ವಚನದಿಂದ ನಾನು ಹೀಗೆ ಓದ್ತೀನಿ, ಕೆಲವು ವಚನಗಳು ಮಾತ್ರ. ಮರುದಿನ ತಾವೇ ಹೊಡೆದಾಡಿಕೊಳ್ಳುತ್ತಿರುವಾಗ ಅವನು ಎದುರಾಗಿ ಬಂದು, ಜನರೇ, ನೀವು ಸಹೋದರರಲ್ಲವೇ? ನೀವೇಕೆ ಒಬ್ಬರಿಗೊಬ್ಬರು ಅನ್ಯಾಯ ಮಾಡುತ್ತೀರಿ ಎಂದು ಹೇಳಿ ಅವರನ್ನು ಸಮಾಧಾನ ಪಡಿಸಬೇಕೆಂದಿದ್ದನು. ಆದರೆ ತನ್ನ ಸ್ವಕುಲದವನಿಗೆ ಅನ್ಯಾಯ ಮಾಡುತ್ತಿದ್ದವನು, ನಿನ್ನನ್ನು ನಮ್ಮ ಮೇಲೆ ಅಧಿಕಾರಿಯಾಗಿಯೂ ನ್ಯಾಯಾಧಿಪತಿಯಾಗಿಯೂ ಇಟ್ಟವರು ಯಾರು? ನಿನ್ನೆ ಆ ಐಗುಪ್ತನನ್ನು ಕೊಂದಂತೆ ನನ್ನನ್ನು ಕೊಲ್ಲಬೇಕೆಂದಿದ್ದೀಯೋ ಎಂದು ಅವನನ್ನ ನೂಕಿಬಿಟ್ಟನು. ಈ ಮಾತನ್ನು ಕೇಳಿ ಮೋಶೆಯು ಓಡಿ ಹೋಗಿ ಮಿದ್ಯಾನ್ ದೇಶದಲ್ಲಿ ಪ್ರವಾಸಿಯಾದನು. ಅಲ್ಲಿ 2 ಗಂಡು ಮಕ್ಕಳನ್ನ ಆತನು ಪಡೆದನು. ನಾನು ಯಾಕೆ ಈ ವಚನವನ್ನ ಓದ್ತಾ ಇದ್ದೇನೆ ಎಂಬುದಾಗಿ ಹೇಳುವಾಗ, ಪ್ರಿಯರೇ, 2 ಮನಸ್ಸುಳ್ಳಂತವರು ಆಗಿರಬಾರದು. ಮೋಸ ಮಾಡುವಂತವ್ರು ನಾವು ಆಗಿರಬಾರದು. ಒಂದು ವೇಳೆ ಮೋಶೆ ಆ ಪರಿಸ್ಥಿತಿಯಲ್ಲಿ ತನ್ನ ಜನರನ್ನ ಹೇಗಿದ್ದಾರೆ ಅನ್ನುವಂಥದ್ದನ್ನ ಆತನು ನೋಡ್ಲಿಕ್ಕೆ ಬಯಸಿದಂಥವನು. ಆದರೆ ಸ್ವಕುಲದವರು ಆತನನ್ನ ಹೀಯಾಳಿಸಿ ಆತನ ಮೇಲೆ ಅಪರಾಧವನ್ನ ಹೊರಿಸಿ ಆತನನ್ನ ಆ ದೇಶ ಬಿಡುವ ಹಾಗೆ ಅವರು ಮಾಡಿದರು. ಒಂದು ವೇಳೆ ಸ್ವಕುಲದವರು ಅವರಲ್ಲೇ ಒಬ್ಬರನ್ನೊಬ್ಬರು ದ್ವೇಷಿಸುವಂತ ಕಾರ್ಯ ನೋಡ್ರಿ. ಒಂದು ವೇಳೆ ಈ ರೀತಿಯಾಗಿ ನಾವು 2 ಮನಸ್ಸುಳ್ಳಂತವರು ನಾವು ಆಗಿರಬಾರದು ಎಂಬುದಾಗಿ ಕೀರ್ತನೆಗಾರನು ಸಹ ಆತನು ಬರಿತಾನೆ. 119ನೇ ಕೀರ್ತನೆ 119ನೇ ಕೀರ್ತನೆ 33ರಿಂದ ನಾನು ಓದ್ತೇನೆ. ಯೆಹೋವನೇ,
ನಿನ್ನ ನಿಬಂಧನೆಗಳ ಮಾರ್ಗವನ್ನ ಉಪದೇಶಿಸು. ಕಡೇ ತನಕ ಅದರಲ್ಲಿಯೇ ನಡೆಯುವೆನು. ನನಗೆ ಜ್ಞಾನವನ್ನು ದಯಪಾಲಿಸು. ಆಗ ನಿನ್ನ ಧರ್ಮಶಾಸ್ತ್ರವನ್ನು ಪೂರ್ಣ ಮನಸ್ಸಿನಿಂದ ಕೈಗೊಂಡು ನಡೆಯುವೆನು. ನಿನ್ನ ಆಜ್ಞಾ ಮಾರ್ಗದಲ್ಲಿ ನನ್ನನ್ನು ನಡೆಸು. ಅದೇ ನನ್ನ ಇಷ್ಟ. ನನ್ನ ಮನಸ್ಸನ್ನು ದ್ರವ್ಯಾಶೆಗಲ್ಲ, ನಿನ್ನ ಕಟ್ಟಳೆಗಳಿಗೆ ತಿರುಗಿಸು. ವ್ಯರ್ಥ ಕಾರ್ಯಗಳಲ್ಲಿ ದೃಷ್ಟಿ ಇಡದಂತೆ ನನ್ನನ್ನು ಕಾಪಾಡು. ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ನನ್ನನ್ನ ಚೈತನ್ಯಗೊಳಿಸು ಎಂಬುದಾಗಿ ಆತನು ಬರೀತಾನೆ. ಎರಡು ಮನಸ್ಸು ನನಗೆ ಬೇಡ. ಪಶ್ಚಾತ್ತಾಪದಿಂದ ನಿನ್ನ ಮಾರ್ಗದಲ್ಲಿ ನಡೆಯುವ ಹಾಗೆ ಇಲ್ಲಿಯವರೆಗೂ ನಡೆದದ್ದು ಆಯಿತು. ಈಗ ನಾನು ನಿನ್ನ ಮಾರ್ಗದಲ್ಲಿ ನಡಿಬೇಕೆಂಬುದಾಗಿ ಅಂದುಕೊಂಡಿರುವಾಗ ನನ್ನನ್ನ ಹಾಗೇ ನಡೆಸು ಎಂಬುದಾಗಿ ನಾವುಗಳು ಆ ರೀತಿಯಾದಂಥ ಪಶ್ಚಾತ್ತಾಪವನ್ನ ಪಡುವಾಗ ನಮ್ಮ ಹೃದಯವನ್ನ ದೇವರಿಗೆ ಕೊಡ್ಲಿಕ್ಕೆ ಖಂಡಿತವಾಗಿ ಸಾಧ್ಯ ಪ್ರಿಯರು. ಅದೇ ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 7 ಮತ್ತು 8. ಆ ಮನುಷ್ಯನು ತಾನು ಕರ್ತನಿಂದ ಏನಾದರೂ ಹೊಂದುವೆನೆಂದು ಭಾವಿಸದೇ ಇರಲಿ. ಅವನು ಎರಡು ಮನಸ್ಸುಳ್ಳವನು, ತನ್ನ ನಡತೆಯಲ್ಲೆಲ್ಲ ಚಂಚಲನು ಆಗಿದ್ದಾನೆ ಎಂಬುದಾಗಿ ಯಾಕೋಬನಲ್ಲಿ ಬರೀತಾರೆ. ಎರಡು ಮನಸ್ಸುಳ್ಳಂಥವರು ದೇವರ ಸನ್ನಿಧಾನಕ್ಕೆ ಬರಲಿಕ್ಕೆ ಖಂಡಿತವಾಗಿ ಸಾಧ್ಯವಿಲ್ಲ ಪ್ರಿಯರೇ. ಅದಕ್ಕಾಗಿ ಯಾಕೋಬನು ಒಂದು ಎಚ್ಚರಿಕೆಯನ್ನು ಆತನು ಕೊಡ್ತಾನೆ. 4ನೇ ಅಧ್ಯಾಯ 8ನೇ ವಚನ. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಪಾಪಿಗಳೇ, ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ. ಎರಡು ಮನಸ್ಸುಳ್ಳವರೇ, ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿರಿ. ದುಃಖಿಸಿರಿ, ಗೋಳಾಡಿರಿ, ಕಣ್ಣೀಡಿರಿ. ನಗುವುದನ್ನು ಬಿಟ್ಟು ಗೋಳಾಡಿರಿ, ಸಂತೋಷವನ್ನ ಬಿಟ್ಟು ಮನಗುಂದಿದವರಾಗಿರ್ರಿ. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗಲಾತನು ನಿಮ್ಮನ್ನು ಮೇಲಕ್ಕೆ ತರುವನು. ಈ ರೀತಿಯಾಗಿ ನಾವುಗಳು ಎಲ್ಲವನ್ನ ಬಿಟ್ಟು ಆತನ ಸಮೀಪಕ್ಕೆ ನಾವು ಬರುವಾಗ ನಮ್ಮನ್ನು ನಾವು ಶುಚಿ ಮಾಡಿಕೊಳ್ಳುವಂಥವರು, ಎರಡು ಮನಸ್ಸುಳ್ಳದೆ ಇರುವಂಥವರು, ನಮ್ಮ ಹೃದಯಗಳಲ್ಲಿ ಶುದ್ಧ ಹೃದಯಗಳನ್ನು ನಾವು ಮಾರ್ಪಡಿಸಿಕೊಂಡು ಹಿಂದೆ ಇದ್ದದಕ್ಕಾಗಿ ನಾವು ಗೋಳಾಡುತ್ತಾ ಕಣ್ಣೀಡಿರುತ್ತಾ ಆತನ ಮುಂದೆ ನಾವು ಬರುವಾಗ, ನಾವು ಆ ಕರ್ತನ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವಾಗ ಆಗ ಆತನು ನಮ್ಮನ್ನ ಮೇಲಕ್ಕೆ ತರುವನು ಎಂಬುದಾಗಿ ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಆತನು ಬರೆಯುವಂತವನಾಗಿದ್ದಾನೆ ಪ್ರಿಯರೇ. ಹೀಗೆ ಮಾಡುವಾಗ ನಿರ್ಮಲ ಚಿತ್ತರು ಅವರು ಧನ್ಯರು, ಅವರು ಆಶೀರ್ವಾದವನ್ನ ಹೊಂದುವರು. ಕಡೆಯಲ್ಲಿ ಆತನು ಹೇಳ್ತಾನೆ, ಈ ರೀತಿಯಾದಂಥ ಗುಣಲಕ್ಷಣಗಳನ್ನ ಹೊಂದಿದಂಥವರು ಅವರು ಧನ್ಯರು, ಆ ಪರ್ವತವನ್ನು ಹತ್ತತಕ್ಕ ಯೋಗ್ಯತೆ ಅವ್ರಿಗುಂಟು ಎಂಬುದಾಗಿ ಯೇಸುಸ್ವಾಮಿ ಹೇಳುವಂಥವರು ಆತರಾಗಿದ್ದಾರೆ. 2ನೇ ಭಾಗಕ್ಕೆ ನಾವು ಬರುವಾಗ ಅವರು ದೇವರನ್ನ ಕಾಣುವರು ಎಂಬುದಾಗಿದೆ. ನನ್ನ ಮುಂದಿನ ಸಂದೇಶದಲ್ಲಿ ಯಾರು ದೇವರನ್ನ ಹೇಗೆ ಕಾಣಬಹುದು ಅನ್ನುವಂಥದ್ದನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ. ನಾನು ಇಲ್ಲಿಯವರೆಗೂ ಕೊಟ್ಟಂತ ಈ ವಾಕ್ಯಗಳ ಆಧಾರದ ಮೇಲೆ ದೇವರ ವಾಕ್ಯ ಇಬ್ಬಾಯಿ ಕತ್ತಿ. ನನ್ನಲ್ಲಿ ನಮ್ಮಲ್ಲಿ ಇಂಥ ಗುಣಗಳು ಇಟ್ಟುಕೊಂಡು ಆ ಪರ್ವತವನ್ನ ಹತ್ತಲಿಕ್ಕೆ ನಮಗೆ ಯಾವ ಯೋಗ್ಯತೆಯೂ ಇರುವುದಿಲ್ಲ ಪ್ರಿಯರೇ. ಗೋಳಾಡೋಣ, ಕಣ್ಣೀರಿಡೋಣ, ನಮ್ಮ ಹೃದಯವನ್ನ ಶುಚಿ ಮಾಡಿಕೊಳ್ಳೋಣ, ಆತನ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳೋಣ. ಆಗ ಆತನು ನಮ್ಮನ್ನ ಮೇಲಕ್ಕೆ ಆತನು ತರುವಂತವನು ಆತನಾಗಿದ್ದಾನೆ. ಇಂಥ ವಾಕ್ಯಗಳ ಮೂಲಕ ನಮ್ಮನ್ನು ನಾವು ಎಚ್ಚರಿಸಿಕೊಂಡು ಜೀವಿಸ್ಲಿಕ್ಕೆ ಆಗುವಂತೆ ಕರ್ತನು ತಾನೇ ವಾಕ್ಯಗಳನ್ನು ನಮಗೆ ಆಶೀರ್ವದಿಸಲಿ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್.